ಟಾಪ್ 30ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಇದ್ದಾರೆ. ಈಗ ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಅಕ್ರಮ ಆಸ್ತಿ ಸಂಪಾದನೆ ದೂರು ಬಂದ ಹಿನ್ನೆಲೆ ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಕಾರ್ಯಾಚರಣೆ ನಡೆಸಿದೆ. ಮಂಡ್ಯ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆಗಳ ಮೇಲೆ ದಾಳಿ ನಡೆದಿದೆ. ಮೈಸೂರು, ಬೆಂಗಳೂರು, ಮಂಡ್ಯದ ಮಳವಳ್ಳಿಯಲ್ಲಿ ಏಕಾಏಕಿ ದಾಳಿಯನ್ನ ಮಾಡಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಳಿ ಕೋಡಿಹಳ್ಳಿ ಗ್ರಾಮದ ಮಹೇಶ್ ಅತ್ತೆ ಮನೆ ಮೇಲೂ ಕೂಡ ದಾಳಿ ನಡೆಸಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಮನೆಯಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಸಮೀಪದ ಪಂಪ್ ಹೌಸ್ನಲ್ಲೂ ಕೂಡ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ನಮೃತ ಪೆಟ್ರೋಲ್ ಬಂಕ್ ಮೇಲೆ ದಾಳಿ ನಡೆಸಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಹೆಂಡತಿಗೆ ಸೇರಿದ ಪೆಟ್ರೋಲ್ ಬಂಕ್ ದಾಖಲೆ ಸಹಿತ ಇತರೆ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗ ಜಾಲಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಭರ್ಜರಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಫ್ಲಾಟ್ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಯಲಹಂಕ ಬಳಿ ಇರೋ ಫ್ಲಾಟ್ ಮೇಲೆ ದಾಳಿ ನಡೆಸಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರಿನ 11 ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ಬೆಳ್ಳಂಬೆಳಿಗ್ಗೆಯಿಂದ ದಾಳಿ ನಡೆದಿದೆ. ಅಬಕಾರಿ ಇಲಾಖೆ ಎಸ್ಪಿ ಮೋಹನ್, ಡೈರೆಕ್ಟರ್ ಆಫ್ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಕೆ ತಿಪ್ಪಸ್ವಾಮಿ ಎಂಬ ಅಧಿಕಾರಿಯ ಮನೆ ಮೇಲೆ, ಕಚೇರಿ ಮೇಲೂ ಕೂಡ ದಾಳಿ ಆಗಿದೆ. ಭ್ರಷ್ಟಾಚಾರ ಆರೋಪ ಕೇಳಿಬಂದಿರೋ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ದಾಳಿ ವೇಳೆ ಒಂದಷ್ಟು ದಾಖಲೆಗಳು ಪತ್ತೆಯಾಗಿವೆ. ಧಾರವಾಡದಲ್ಲಿ ಬೆಳ್ಳಂಬೆಳಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಫೀಲ್ಡ್ಗಿಳಿದಿದ್ದಾರೆ. ಸ್ಥಳೀಯರು ಕೆಳಗೇರಿ ಕೆರೆ ಸ್ವಚ್ಛತೆ ಬಗ್ಗೆ ದೂರುಗಳನ್ನು ನೀಡಿದ್ರು. ಕೆರೆ ನಿರ್ವಹಣೆ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಐತಿಹಾಸಿಕ ಕೆಳಗೇರಿ ಕೆರೆಗೆ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಭೇಟಿ ನೀಡಿದ್ರು. ಸ್ಥಳೀಯರ ದೂರಿನ ಮೇರೆಗೆ ಉಪಲೋಕಾಯುಕ್ತ ಖುದ್ದು ಪರಿಶೀಲನೆಗೆ ಆಗಮಿಸಿದ್ರು. ಎಲ್ಲ ಹಸಿರಾಗ್ಬಿಟ್ಟಿದೆ, ನಾವು ಸುಮಾರು ಅದೆಲ್ಲ ತೆಗಿಬೇಕು ಸರ್. ಇದು ಏನಿದೆ ಅಲ್ಲ ಸರ್, ಈಗ ತೆಗಿಯೋರು ಯಾರು ಅಂತ ಪ್ರಶ್ನೆ. ಇದು ಯೂನಿವರ್ಸಿಟಿಗೆ ಸೇರ್ತಕ್ಕಂಥ ಕೆರೆ ಅಂತ ಮೇಡಮ್ ಡಿ ಸಿ ಅವರು ಹೇಳಿದ್ರು. ಓನರ್ಶಿಪ್ ಅವ್ರಿಗಿದೆ ಅಂತಂದು. ಮೇಂಟೆನೆನ್ಸ್ ಕಾರ್ಪೊರೇಷನ್ ಯೂನಿವರ್ಸಿಟಿಗೆ ಇದೆಯಾ ಮೇಂಟೆನೆನ್ಸ್ ಯೂನಿವರ್ಸಿಟಿ ಇದೆ. ಅವ್ರ ಹತ್ರ ಅವ್ರು ಹೆಂಗ್ ಮಾಡಿದಾರೆ ಗೊತ್ತಿಲ್ಲ. ನಾನು ಯೂನಿವರ್ಸಿಟಿ ಯಾರು ಬಂದ್ರ ಇಲ್ಲ ಸರ್, ನಾವು ಯೂನಿವರ್ಸಿಟಿ ಅವ್ರಿಗೆ ಅಪ್ರೋಚ್ ಮಾಡಿದ್ದೀವಿ ಸರ್. ಅವ್ರು ಈಗ ಯಾರಾದ್ರೂ ಬಂದಿದ್ದಾರೆ ತಿಪ್ಪಣ್ಣ ಅವರು. ಈಗ ಯೂನಿವರ್ಸಿಟಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸರ್, ಇದು ನಮ್ಗೆ ಇತ್ತು. ಧಾರವಾಡ ಕೆಳಗೇರಿ ಕೆರೆ ದುಸ್ಥಿತಿ ಬಗ್ಗೆ ಸಾರ್ವಜನಿಕರು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಅವರೊಂದಿಗೆ ಹೇಳಿಕೊಂಡಿದ್ದಾರೆ. ಸರ್, ನೀವು ಬರ್ತೀರಿ ಅಂತ ಕ್ಲೀನ್ ಮಾಡಿದ್ದಾರೆ, ಆದರೆ ದಿನವೂ ಕ್ಲೀನ್ ಮಾಡೋಕೆ ಬರೋದೇ ಇಲ್ಲ ಅಂತೇಳಿ ಸ್ಥಳೀಯರು ಹೇಳಿದ್ದಾರೆ. ಸಾರ್ವಜನಿಕರ ದೂರಿನ ಹಿನ್ನೆಲೆ ಉಪಲೋಕಾಯುಕ್ತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಎಫ್ಸಿಲ್ ನಮ್ಮದು 1983 ಖರೀದಿ ಮಾಡಿ ಸರ್. ಅದನ್ನ ನಾವು ಒಳಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಒಳಗೆ ಕ್ಲೀನ್ ಮಾಡ್ತಾ ಇದ್ದೀವಿ. ನೀರನ್ನು ನಮ್ಮ ಪ್ರಯೋಗಕ್ಕೆ ಇವೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಒಂಥರ ಮತ್ತು ಕ್ಲೀನಿಂಗ್ ಮಾಡ್ತದೆ ಅವಾಗ ನಮ್ಮ. ನಾನು ಹೇಳೋದೇನು ಅಂತಂದರೆ ಸರ್, ಪ್ರಾಬ್ಲಮ್ ದಿ ಓನರ್ಶಿಪ್ ಬಿ ವಿತ್ ದಿ ಯೂನಿವರ್ಸಿಟಿ. ಲೆಟ್ ದೇರ್ ಬಿ ಎ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಯೂನಿವರ್ಸಿಟಿ, ಸೊ ದಟ್ ಮೇಂಟೆನೆನ್ಸ್ ಎಂಟೈರ್ ಥಿಂಗ್ ಇದನ್ನು ಅಡ್ಮಿನಿಸ್ಟ್ರೇಷನ್ನು ಮತ್ತು ಮೇಂಟೆನೆನ್ಸು ಗೌರ್ಮೆಂಟ್ಗೆ ಕೊಟ್ಟರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ಮುನ್ಸಿಪಾಲ್ಟಿಗೆ ಕೊಟ್ಟರೆ.
ಡಿಕೆ ಶಿವಕುಮಾರ್ ಇವತ್ತು ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಮಾಡಲಿದ್ದಾರೆ. ರಾಜ್ಯದ 3 ಉಪಚುನಾವಣೆಗಳು ಭಾರಿ ಮಹತ್ವ ಪಡೆದಿದ್ದು ರಾಜ್ಯ ಸರ್ಕಾರಕ್ಕೆ ಗೆಲುವು ಅತಿ ಮುಖ್ಯವಾಗಿದೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗ್ಗೆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ಪ್ರಾರ್ಥನೆ ಹಾಗೂ ಪೂಜಾ ಸೇವೆ ಸಲ್ಲಿಸಲಿದ್ದಾರೆ. ಕಲಬುರಗಿ ತಾಲೂಕಿನ ಕುಸನೂರ ಗ್ರಾಮದ 3 ಜನರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ಗೆ ಬದಲಾವಣೆ ಮಾಡಲಾಗಿದೆ. ಕುಸನೂರ ಗ್ರಾಮದ ಮಾಲಾಶ್ರೀ ಗುರುಬಾ ರಾಸನ್ ಕಾರ್ಡ್ ಬಂದು ಬಿದ್ದದ್ರಿ. ನಮಗೆ ರಾಸನ್ ಕಾರ್ಡ್ ಬೇಕ್ರಿ. ಮಾಡಿ ಅದು ಇಷ್ಟೇ ರೀ. 3 ತಿಂಗಳಾಯ್ತು ರೀ. ರೀ ರಾಸನ್ ದುಕಾನ್ದಾಗ ಕೇಳಿದ್ರೆ ಮ್ಯಾಲ ದಿತಿ ಬಂದಾಗ ನಾವು ಏನು ಮಾಡಮ್ರಿ ಅಂತ ಹೇಳತ್ತಾರ ಅವ್ರು. ನಮ್ಮ ಅತ್ತಿಯವ್ರು ಹಿರಿಯವ್ರದ್ರಿ. ನಾವು ಏನಿಲ್ಲ ಅಂದ್ರೆ ಒಂದು 15 ಜನ ಇದ್ದಿದ್ದೋ ರೀ. 15 ಜನದಾಗ ನಾನು ಒಬ್ಬರದೇ ಒಂದು ರಾಸನ್ ಕಾರ್ಡ್ ಅದ ರೀ. 9 kg ಅಕ್ಕಿ ಏನು ಆತಾವ್ರಿ ನಮಗೆ. ಏನೂ ಆಗಲ್ಲ ನಮಗೆ. 4-5 ಫ್ಯಾಮ್ಲಿ ಇದ್ದಿದ್ದೋ ರೀ ರಾಸನ್. ಕೊಡಗು ಜಿಲ್ಲೆಯಲ್ಲಿ ನಿವೇಶನ ರಹಿತ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇದ್ದಾರೆ. ಮಡಿಕೇರಿ ತಾಲೂಕಿನ ಕುಂಬಳದಾಳು ಗ್ರಾಮದಲ್ಲಿ ವಸತಿ ಮತ್ತು ನಿವೇಶನ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಳೆದ 20 ದಿನಗಳಿಂದ ಖಾಸಗಿ ಕಾಫಿ ತೋಟದ ಮಧ್ಯೆ ಟೆಂಟ್ ಹಾಕಿ ಅಹೋರಾತ್ರಿ ಧರಣಿ ನಡೆಸಲಾಗ್ತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಕುಟುಂಬಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಜೋರಾಯಿತು ಪಂಚಮಸಾಲಿ ಮೀಸಲಾತಿ ಬೇಡಿಕೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಡಿಸೆಂಬರ್ 1ನೇ ತಾರೀಕು ಸುವರ್ಣಸೌಧ ಮುತ್ತಿಗೆ ಹಾಕೋಣ. ಸಮುದಾಯಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. 5,000 ಟ್ರ್ಯಾಕ್ಟರ್ಗಳನ್ನ ತಗೊಂಡು ಸುವರ್ಣಸೌಧಕ್ಕೆ ಬರ್ತಾರಂತೆ. ಲಕ್ಷ ಪಂಚಮಸಾಲಿಗಳು ಬೆಳಗಾವಿಗೆ ಬರ್ತಾರೆ. ವಿಜಯನಗರದ ಹೊಸಪೇಟೆಯಲ್ಲಿ ಮಾತನಾಡಿದ ಸ್ವಾಮೀಜಿ ಈ ವಿಚಾರವನ್ನ ಹೇಳಿದ್ದಾರೆ. ನಮ್ಮ ಸಮಾಜದ ಋಣ ಈ ಸರ್ಕಾರದ ಮೇಲಿದೆ. ಮೀಸಲಾತಿ ಜಾರಿ ಮಾಡಿ ಋಣ ತೀರಿಸಿಕೊಳ್ಳಿ ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ. ಸಭೆಯಲ್ಲಿ ಡಿಸೆಂಬರ್ 10ನೇ ತಾರೀಕು 9 ತಾರೀಕು ಅಧಿವೇಶನ ಶುರುವಾಗುತ್ತೆ. 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ವಕೀಲರ ನೇತೃತ್ವದಲ್ಲಿ, ನಮ್ಮ ಸಮುದಾಯದ ವಕೀಲರು ಮುಂದಾಳತ್ವದಲ್ಲಿ ಎಲ್ಲ ಪಂಚಮಸಾಲಿಗಳಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಪಂಚಮಸಾಲಿ ಸಮಾಜದ ರೈತರಿಂದ ನಾವು ಟ್ಯಾಕ್ಟ್ರಿ ರ್ಯಾಲಿ ಮುಖಾಂತರವಾಗಿ ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಈಗಾಗಲೇ ಹುಬ್ಬಳ್ಳಿ ನಡೆದಂಥ ರಾಜ್ಯ ಮಟ್ಟದ ಸಭೆಯಲ್ಲಿ ನಾವು ಕೈಗೊಳ್ಳಲಾಗಿದೆ. ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚೆ ಮಾಡಿದ ಪ್ರಕಾರ ನಾವು ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀವಿ. ನಮ್ಮ ಟ್ಯಾಕ್ಟ್ರಿಗಳಿಗೆ, ನಮ್ಮ ರೈತರಿಗೆ, ನಮ್ಮ ಸಮುದಾಯದವರಿಗೆ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಡೆತಡೆ ಉಂಟು ಮಾಡೋ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರ ನೇರ ಹೊಣೆ ಎನ್ನುವಂಥ ಎಚ್ಚರಿಕೆ ಮಾತು ಹೇಳಿಕೆ ಇಚ್ಛೆ ಪಡ್ತೀವಿ. ಡಿಸೆಂಬರ್ ಈಗ ಟಾಪ್ 30ಯ ಇನ್ನುಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಬೆಳಗಾವಿಯ ಗೋಕಾಕ್ನ ಬಿಡಿಗವಾಡ ಗ್ರಾಮದಲ್ಲಿ ವೃದ್ಧ ದಂಪತಿಗೆ ಸಾಕು ಮಗ ಸಂಜು ನಿತ್ಯ ಹಲ್ಲೆ ಮಾಡ್ತಿದ್ದಾನೆ. ಮಕ್ಕಳಿಲ್ಲ ಅಂತ ಸಂಬಂಧಿಕರ ಮಗುವನ್ನ ವೃದ್ಧ ದಂಪತಿ ಸಾಕಿದ್ರು. ಬೆಳೆದು ದೊಡ್ಡವನಾದ ಮಗ ಸಾಕಿದ ದಂಪತಿ ಮೇಲೆ ದರ್ಪ ತೋರ್ತಾ ಇದ್ದಾನೆ. ಆಸ್ತಿಗಾಗಿ